ಇವಳೇನಪ್ಪ ಇಷ್ಟೊತ್ತರ ಗಂಟ ಮನೆ ಕಂಡ್ರೆ ಏನಪ್ಪ ಮಾಡೋದು. ಲೆಚ್ಚಿನ ಎದ್ದೋಳೆ. ಎಷ್ಟೊತ್ತಾಯ್ತೆ ಟೈಮು? ಇದು ಯಾಕೆ 8 ಗಂಟೆ ಮ್ಯಾಲಾಗೈತೆ ಆದ್ರೂ ಹಿಂಗೆ ಅರ್ಕೆ ಹೊಡ್ಕೊಂಡು ಮನೆ ಕಂಡಿದ್ದೀಗಲ್ಲಿ. ಅಕ್ಕಪಕ್ಕದ ನೋಡಿದ್ರೆಲ್ಲ ಏನು ಅನ್ಕೊಳಕಿಲ್ಲ. ನಾನು ಬೇರೆ ಕೆಲಸ ಹುಡ್ಕೊಂಡು ಹೋಗ್ಬೇಕು. ನಾನೆಲ್ಲ ಹೊಸಿ ಉಪ್ಪಿಟ್ಟು ಗ್ರಾವೇನಂತೆ ಒಂದೆರಡು ತಪ್ಪಳೆ ಅವು ಇವು ಎಲ್ಲ ತಂದು ಮಡಗಿದ್ದೀನಲ್ಲ. ಎದ್ದೋಗಿ ಏನಾರ ಒಂಚೂರು ನಾಷ್ಟ ಗಿಷ್ಟ ಮಾಡ್ಕೊಂಡು ತಿನ್ಕೋಬೇಕು. ಎದ್ದೋಳೆ. ಎಲ್ಲರೂ ಈಚೆ ಕಡೆ ಹಳ್ಳಿ ಅಲ್ವಾ ಇದು ಶಾನೆ. ಈಚೆ ಕಡೆ ಎಲ್ಲ ಕಸ ಪಸ ಗುಡಿಸಿ ನೀರು ಹಾಕವ್ರಿ. ನಮ್ಮ ಮನೆ ನೋಡಿದವ್ರು ಏನು ಅನ್ಕೊಳಕಿಲ್ಲ ಇವಳು. ಲೇ ಲೇ ನಿನಗೆ ಹೇಳ್ತಿರೋದು ಇದು ಕಸ ನನ್ನ ಗುಡ್ಸಿದ್ದೋಳೆ. ಯಪ್ಪ, ಇದು ಯಾಕೆ ಸುಮ್ಮನೆ ಹಿಂಗೆ ಬಡ್ಕೋತಿದ್ದೀರಾ? ಲೇ ಟೈಮ್ ಎಷ್ಟಾಯ್ತು ನೋಡಿ. ಇಲ್ಲಿ ನಾನು ಯಾವಾಗ ಕೆಲಸ ಹುಡಿಕೊಂಡು ಹೋಗ್ಲಿ, ಯಾವಾಗ ಮಾಡ್ಲಿ, ಯಾವಾಗ ಎದ್ದೋಳ್ಲಿ, ಏನ್ ಮಾಡ್ಲಿ? ಯವ್ವ ಎದ್ದೋಳೆ ಯಾಕೆ ಹೊಸಿ ಬಿರ್ಬಿರ್ನಾ? ಯಪ್ಪ, ನಿಮ್ದಾಗ ನಿದ್ದೆ ಮಾಡಕ್ಕೂನ್ವೇ ಬಿಡಕ್ಕಿಲ್ವಲ್ರಿ ನೀವಂತೂನ್ವೇ. ಎದ್ದೋಳು 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 ಯಾವಾಗೂ ಎದ್ದೋಳು. ಸಾಕಾಗೋಯ್ತದೆ ನಂಗಂತೂನ್ವೇ. ನಿಮ್ದಾಗ ಮನೆ ಕಂಡಿದ್ರೆ ಸುಮ್ಕೆ ಎದ್ದೋಳು ಎದ್ದೋಳು ಅಂತ ಟಾರ್ಚರ್ ಇಕ್ಬಿಡ್ತೀರಪ್ಪ ನೀವಂತೂನ್ವೇ. ಅಯ್ಯೋರಾಗಿದ್ದು ನಿದ್ದೆ ಇರ್ತಿಲ್ಲ. ರಾತ್ರಿ ಎಲ್ಲರೂ ಸೆಕೆಗೆ ಫ್ಯಾನ್ ಬೇರೆ ಇಲ್ವಾ? ಯವ್ವ ನಿದ್ದೆ ಬರಲಿಲ್ಲ, ಏನೂ ಇಲ್ಲ. ಇವಾಗ ಹಂಗೆ ಬೆಳಗಿನ ಜಾವ ನಿದ್ದೆ ಎತ್ಕಂತು ಬಂದಾಗಲೇ ಇವ್ರು ಶುರು ಮಾಡ್ಕೊಬಿಟ್ರು. ಲೇ ನಿನಗೆ ಬಂದಿರೋದೇನು ರೋಗ? ಇಲ್ಲಿ ನಾವು ಇಲ್ಲಿ ಬದುಕಿ ಬಾಳಿ ತೋರ್ಸಕ್ ಬಂದಿರೋದು ನಿನ್ಗೂ ನೆನಪೈತಲ್ವೇನೆ? ನೋಡಿ ಊರಾಗಿರೋಲ್ಲ ನಮ್ಮನ್ನ ಆಡಾಡ್ಕೊಂಡು ನುಗ್ತಾವ್ರಂತೆ. ಊರ್ ಬಿಟ್ಬಿಟ್ಟು ಹೊಂಟೋಗವ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾರ ನಾವು ಸಾಧನೆ ಮಾಡ್ಬಿಟ್ಟು ತೋರಿಸ್ಬೇಕು. ನೋಡು ನನ್ನ ಕೆಲಸ ಹುಡ್ಕೊಂಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ನೀನು ಏನೋ ಒಂಚೂರು ತಿಂಡಿ ಗಿಂಡಿ ಏನಾರ ಮಾಡ್ಬಿಟ್ಟು ಹಾಕು. ಸರಿ, 2 ನಿಮಿಷದಲ್ಲಿ ಮ್ಯಾಗಿ ತಯಾರಿಸಿ ಅದನ್ನೇ ಮಾಡ್ಬಿಡ್ತೀನಿ ರೀ. ಅದು ಸುಲಭ, ಅದೊಂದೇ ನನಗೆ ಚೆನ್ನಾಗಿ ಮಾಡ್ಕೊಳಕ್ಕೆ ಬರೋದು ಅಂದ್ರೆ. ಅದು ಬಿಟ್ಟು ನನಗೆ ಬೇರೆ ಏನೂ ಬರೋಕ್ಕಿಲ್ಲ ರೀ. ನನಗಂತೂ ಬೇರೆ ಯಾವ ಕೆಲಸನೂ ನನಗೆ ಬರೋಕ್ಕಿಲ್ಲ. ನೀವು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂತಂದರೆ ನೀವು ಒಂಚೂರು ಚಿತ್ರಾನ್ನ ಉಪ್ಪಿಟ್ಟು ಮಾಡಿಕ್ಬಿಟ್ಟು ಹೋಗ್ರಿ. ಏನೇ ಹೇಳ್ತಿದ್ದೀಗ ಮನ್ಯಾಳಿ? ಏನ್ ಬೊಗಳ್ತಿದ್ದೀಗ ನೀನು? ನಾನೇ ಮಾಡಿ ಕೊಟ್ಟು ನಿನ್ಗೆ ಹೋಗ್ಬೇಕಾ? ತಿನ್ನಿಸ್ಬಿಟ್ಟು ಹೋಗಕ್ಕಿಲ್ವ ಹೇಳು ನಿನ್ಗೆ? ಅಲ್ಲಲ್ಲಿ ಇಷ್ಟಪಟ್ಟಿದ್ದೀಗ ಲವ್ ಅಂತ ಮದುವೆ ಮಾಡ್ಕೊಂಡಿದ್ದೀನಿ ಕಣಮಿ. ಹಿಂಗೆಲ್ಲ ಮಾಡ್ಬೇಡ. ನೋಡು, ಜನರ ಮುಂದೆ ಮಾನ ಮರ್ಯಾದೆ ಎಲ್ಲ ಹೊಂಟೈತದೆ. ನಿನ್ ಮರ್ಯಾದೆ ಜೊತೆಗೆ ನನ್ನ ಮರ್ಯಾದೆ ಇಬ್ರು ಮರ್ಯಾದಿನೂ ಊರಾಗ ಹೋಯ್ತದೆ. ನನ್ನ ಹೆಂಡತಿ ಅವಳ ಮನ್ಯಾಳಿ. ಅವಳ ಮುಂದೆ ರಾಧನ್ ಮುಂದೆ ಮರ್ಯಾದೆ ಹೋಯ್ತದೆ. ಆ ಪೊದ್ದಿಗೆ ಏನಾರ ನಾವು ಸೋತೋಗಿದ್ದೀವಿ ಅಂತ ಇಸ್ಯ ಗೊತ್ತಾಯ್ತು, ನಮ್ಮ ಮಾನ ಮರ್ಯಾದೆ 3 ಕಾಸು ಗರಾಜ್ ಆಯ್ತದೆ. ಈಗ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ. ಇವನು ಮಾಡ್ಬೇಡ. ಎದ್ಬಿಟ್ಟು ಸುಮ್ಕೆನಿಯ ಕ್ಯಾಮೆ ಗಿಮೆ ಏನಾರ ಮಾಡಿ ಸುಮ್ಕೆನಿಯ ಏನೋ ಒಂದು ಮಾಡು. ನನಗೆ ನಾಷ್ಟ ಗಿಷ್ಟ ರೆಡಿ ಮಾಡ್ಬಿಟ್ಟು ಕೊಡು. ಎದಳು ಯಾಕೆ? ಅಯ್ಯೋ, ನಂಗೆ ಮಾಡಕ್ಕೆ ಬರಲ್ಲ. ಇವ್ರು ಬಿಡಕ್ಕಿಲ್ಲ. ಆಯ್ತು ರೀ, ಆಯ್ತು ಮಾಡ್ತೀನಿ ರೀ. ಯೂಟ್ಯೂಬ್ ನೋಡ್ಕೊಂಡು ಏನಾರ ಒಂದು ಮಾಡ್ತೀನಿ. ಆದರೆ ನಾನು ಮಾಡೋಕ್ಕೋಸಿ ಲೇಟ್ ಆಯ್ತದೆ. ನೀವು ಆರಾಮಾಗಿ ಕೆಲಸ ಹುಡ್ಕೊಂಬಿಟ್ಟು ಬರ್ತೀನಿ ಅಂದ್ರಲ್ಲ, ಹೋಗ್ಬಿಟ್ಟು ಬಾ ಹೋಗ್ರಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಕೆಲಸ ಹುಡ್ಕೊಂಬಿಟ್ಟು ಬನ್ನಿ. ಅಷ್ಟಾಗಿ ನಾನು ಅಡುಗೆ ಗಿಡ್ಗೆ ಎಲ್ಲ ಮಾಡ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬಿಟ್ಟು ಮುಗಿಸ್ತೀನಿ. ಸರಿನಾ? ಸರಿನೇ. ಏನು ಕೆಲಸ ಸಿಗ್ತದೋ ಏನೋ, ಹೋಗಿ ವಿಚಾರಿಸ್ಕೊಂಬಿಟ್ಟು ಬರ್ತೀನಿರು. ನನ್ನ ಮಾರ್ಕ್ಸ್ ಕಾರ್ಡು ಎಲ್ಲನೂ ಅಲ್ಲಿ ಮನೆನಾಗೋವೆ. ಈಗ ಮನೆಗೆ ಹೋದ್ರೆ ನನಗೆ ಗ್ರಾಚಾರಕ್ಕೆ ಬಿಡಿಸ್ಬಿಡ್ತಾರೆ ಅಷ್ಟೇ. ನೀ ಎಲ್ಲ ಸೇರ್ಕೊಂಡು ಯಾಕೆ ಸುಮ್ಕೆನಿಯ ಸವಾಸನೇನಿಯ ಬೇಡ. ಸರಿ ತಗ, ನಾನು ಹೆಂಗೋನು ತಗ ಹೋಗಿ ಕೆಲಸ ಯಾವ್ದನ್ನ ಸಿಗ್ತದಂತ ನೋಡ್ಕೊಂಬಿಟ್ಟು ಬರ್ತೀನಿ. ಸೀರು. ಯಪ್ಪ, ನಿದ್ದೆ ತಡ್ಕೊಳಕ್ಕಾಯ್ತಿಲ್ವೇ? ಇಲ್ಲಿ ಸುಮ್ಮನೆ ಇವ್ರದ್ದೊಂದು ಸವಾಸ ಸುಮ್ಕೆನೆ ನೆಮ್ಮದಿ ಇಲ್ಲ, ಏನಿಲ್ಲ ಇವರಿಂದ. ನನಗಂತೂ ಏನು ಮಾಡಲಿ ಈಗ ನಾನು? ಅಡುಗೆ ಹೆಂಗಪ್ಪ ಮಾಡಲಿ? ನಂಗೆ ಅಡುಗೆ ಮಾಡೋಕ್ಕೆ ಏನೇ ಬರೋಕ್ಕಿಲ್ವಲ್ಲ. ಹೋಟ್ಲಾಗ ತರಿಸಿಕ್ಕನ ಅಂದರೆ ನನ್ನ ಹತ್ರನೂ ಕಾಸಿಲ್ಲ. ನಮ್ಮಮ್ಮ ಬೇರೆ 10 ರೂಪಾಯಿ ಕಾಸು ಕೊಡಲಿಲ್ಲ. ಕೊಟ್ಟಿದ್ರೆ ನೀ ಅಮ್ಮನ ಗಂಟಿನಾರ ಹೋಗ್ಬಿಡೋದ? ಕೊಡೋಕ್ಕಾಯ್ತಿರ್ಲಿಲ್ವಾ? ಕೊಡಲೇ ಇಲ್ಲ ನೋಡು ಇವಮ್ಮ. ಅಯ್ಯೋ, ಹೊಟ್ಟೆ ಬೇರೆ ಸಿತಾಯ್ತಲ್ಲ ನನಗೆ. ಅಡುಗೆ ಹೆಂಗೆ ಮಾಡೋದು ಅಂತಲೂ ಬರೋಕ್ಕಿಲ್ವಲ್ಲ. ನಮ್ಮಮ್ಮ ಅದು ಹೆಂಗೋ ಮಾಡ್ಬಿಟ್ಟು ಕೊಡೋದಲ್ಲ ಉಪ್ಪಿಟ್ಟು. ಅದೇನೋ ಈ ಮ್ಯಾಗಿ ತಿನ್ನೋಕ್ಕೆ ಮ್ಯಾಗಿ ತಂದಿಲ್ಲ ಇವನು ಒಳಗಡೆ. ಈಗ ಹೆಂಗಪ್ಪ ತಿನ್ನಲಿ ನಾನು? ಅಡುಗೆ ಹೆಂಗಪ್ಪ ಮಾಡಲಿ? ಯಾರು ಅಕ್ಕಪಕ್ಕರೂ ಕಾಣಿಸ್ತಿಲ್ವಲ್ಲ. ಬಾ ಅಮ್ಮ ಊಟ ಮಾಡು ಅಂತ ಕರೆಯೋರು ಇಲ್ವೇ ಯಾರನ್ನೂ? ಯಾರನ್ನ ಬಾ ಅಮ್ಮ ಊಟ ಮಾಡು ಅಂತ ಹೇಳ್ಬಿಟ್ಟು ಕರೆದ್ರೆ ಅದೊಂಥರ ಹೆಂಗೋನೂ ಆರಾಮಾಗಿ ತಿನ್ಬೋದಿತ್ತು. ಒಬ್ಬರು ಬಾ ಅಮ್ಮ ತಿನ್ನು ಅನ್ನೋರು ಗೊತ್ತಿಲ್ವೇ. ಈಗ ಎಲ್ಲೋಗಿ ಏನು ತಿನ್ಲು ಹೋಗತ್ತ ಬೇಜಾರಾಯ್ತೈತೆ. ಅಕ್ಕ, ಹಾಂ ಹೇಳು. ಹಾಂ ಅದೇ ಕೂಲಿ ಕರೆಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಈ ಕೂಲಿಗೆ ಬರ್ತಿದೆ ಏನು? ನಾನು ಕೂಲಿಗೆ ಬರಬೇಕೆ? ನಾನು ಸಾಧ್ಯನೇ ಇಲ್ಲ. ನಾನು ಕೂಲಿಗಿಲಿಗೆಲ್ಲ ಬರೋಕ್ಕೆ. ನನ್ನೇನಿಯ ಕೂಲಿಗೆ ಬಾ ಅಂತ ಕರಿತೀಯಾ? ನಾನೇನು, ನನ್ನ ಲೆವೆಲ್ ಏನು? ನನ್ನನ್ನು ಕೂಲಿಗೆ ಕರಿತೀಯಾ? ಅಲ್ಲ ಕಣಕ್ಕ, ಕೆಲ್ಸಕ್ಕೆ ಏನಾರ ಬೇಕಾದ್ರೆ ಹೇಳು ಅಂತೇಳ್ಬಿಟ್ಟು ನಿಮ್ಮ ಯಜಮಾನ್ರಿದ್ರಲ್ಲ ಹೇಳ್ಬಿಟ್ಟು ಹೋದ್ರು. ಅದಕ್ಕೇನಿಯಾ ನಿಮ್ದು ಆ ಲೆವೆಲ್ಲೇನು ನಮ್ಮ ಲೆವೆಲ್ ನಿಮ್ಮ ಲೆವೆಲ್ ತಾನೇ. ಸುಮ್ಮನೆ ಮ್ಯಾಲ್ಗಡೆ ಬಿಲ್ಡಪ್ ಕೊಡ್ಬೇಕು ಅಷ್ಟೇನಿಯಾ. ಬರೋಂಗಿದ್ರೆ ಬರ್ರಿ ಕೂಲಿಗೆ, ಬೇಡ ಅಂತಂದ್ರೆ ಯಾರು ಕರ್ಕೊಂಡು ಹೋಯ್ತೀನಿ. ದಿನಕ್ಕೆ 300 ರೂಪಾಯಿ 350 ರೂಪಾಯಿ ಕೊಡ್ತಾರೆ. ಆರಾಮಾಗಿ ಎತ್ಕೊಂಬಿಟ್ಟು ಬರೋಣ. ಲೇ, ಕೂಲಿ ಮಾಡ ಅಂತ ಗೊತ್ತಿ ನನಗೇನು ಬಂದಿಲ್ಲ ಕಣಲೇ. ನಾನು ಯಾಕೆ ಕೂಲಿ ಮಾಡಲಿ? ನಾನು ಕೂಲಿ ಗಿಲಿ ಎಲ್ಲನೂ ಮಾಡೋಕ್ಕಿಲ್ಲ. ನಾನು ಕೂಲಿ ಮಾಡೋಕೆ ಇಷ್ಟನೂ ಇಲ್ಲ, ನಾನು ಮಾಡೋದನ್ನೂ ಇಲ್ಲ. ನನ್ನೇನಿಯ ಕೂಲಿ ಮಾಡು ಅಂತ ಹೇಳ್ತಾಳೆ. ನನಗೇನು ಬಂದಿರೋದು ಕೂಲಿ ಮಾಡೋ ಅಂಥದ್ದು? ನಾನು ಯಾವ ಕೂಲಿನೂ ಮಾಡೋದಿಲ್ಲ. ಮುಚ್ಕೊಂಡು ಹೋಗಿ ಸುಮ್ಕೆನೇನಿಯ. ಅಯ್ಯೇ ಅಪ್ಪ, ಏನು ಕೋಟ್ಯಾಧೀಶ್ವರು ಮನೆಯಿಂದ ಉದುರ್ಬಿಟ್ಟು ಬಂದ್ಬಿಟ್ಟವಳೆ ಹಂಗಾಡಕ್ಕೆ.
ಥೋ ಏನೋ ಕರೆದ್ರೆ ಬಾಪ ಅಂತ ಹೇಳ್ಬಿಟ್ಟು ಯಾವ ದೌಲತ್ ನೋಡು. ಬ್ಯಾಡ ಬಿಡು, ಹಂಗೆ ಇರು. ಇವಳೆ ಅವಳು ನನ್ನ ಕೂಲಿ ಕರೆಯಕ್ಕೆ. ನಮ್ಮ ಮನೆಗೇನೆಯ ಎಷ್ಟು ಜನ ಕೂಲಿಗೆ ಬಿದ್ದಿರ್ತಾರೆ ಅಂತದ್ರಾಗೆ ಇವಳು ಬಂದ್ಬಿಟ್ಟು ನನ್ನ ಕೂಲಿ ಕರೆಯೋದು. ಹೊಟ್ಟೆ ಹಸಿತೈತೆ. ಅಡುಗೆ ಮಾಡ್ಕೊಂಡು ತಿನ್ನೋದು ಯಾರು? ನನ್ನ ಗಂಡ ಕೆಲಸ ಹುಡ್ಕೊಂಬಿಟ್ಟು ಬರ್ತೀನಿ ಅಂತ ಓದೋನದು ಯಾವಾಗ ಬರ್ತಾನೋ ಏನೋ. ಇನ್ನೂ ಎಷ್ಟೊತ್ತಾಯ್ತದೋ ಏನೋ ನಾ ಕಾಣೆ. ಅಯ್ಯೋ ಬಿರ್ನ ಬಂದ್ಬಿಟ್ರೆ ಹೆಂಗೋ ಏನೋ ಊಟ ಆಗಿಟ್ಟು ಅಡುಗೆ ಗಿಡಿಗೆ ರೆಡಿ ಮಾಡಿಸ್ಕೊಂಡು ತಿನ್ಬೋದು. ನನ್ನ ಕೈಲಿ ಆಯ್ತಿಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಹೆಂಗನ ಮಾಡ್ಬಿಟ್ಟು ಈಗ ಇಲ್ಲಿಂದ ಬಿಟ್ಟೋಗ್ಬಿಟ್ರೆ ನನ್ನ ಗಂಡು ನಮ್ಮ ಅಮ್ಮನ ಮನೆಗೆ ಹೋದ್ರೆ ನನ್ನ ಮನ ಮರವದಿ ಎಲ್ಲ ಹೋಯ್ತದೆ. ಬೇಡ, ಅಡ್ಜಸ್ಟ್ ಮಾಡ್ಕೋಬೇಕು. ಆದರೆ ಊಟಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಯ್ತಿಲ್ವೇ ನನಗೆ? ಇವನು ಎಲ್ಲೋದ್ನೋ ಏನು ಕತೆಯೋ? ಅಯ್ಯೋ ಹೊಟ್ಟೆ ಸಿತೈತೆ. ಏನು ಮಾಡಲಿ, ಹೊಟ್ಟೆ ಸಿತೈತೆ. ನಮ್ಮ ಅಮ್ಮ ಹೆಂಗೋ ಟೈಮು ಮಾಡಾಕದು. ನನ್ನ ಗಂಡಂಗೆ ಏನು ದಾಡು ಮಾಡಾಕಕ್ಕೆ ಅಡುಗೆ ಮಾಡಾಕಕ್ಕೋ ಕಿಸ್ಯಾಕಿಲ್ವ ಈ ನನ್ನ ಮಗಂಗೆ? ಅಯ್ಯೋ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಹೊಂಟೋಗ್ಬಿಟ್ಟವ್ನಿ. ಯೂಟ್ಯೂಬ್ ನೋಡ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡ್ರೆ ಅಯ್ಯೋ ನನ್ನ ಮೊಬೈಲಾಗೆ ಈ ನೋಡ್ಬಿಟ್ಟು ಮಾಡೋಕ್ಕೂ ಬರೋಕ್ಕಿಲ್ಲ ನನಗೆ. ಗ್ಯಾಸ್ ಅಂಟ್ಸೋಕ್ಕೆ ಬರೋಕ್ಕಿಲ್ಲ. ಮೊದಲು ಗ್ಯಾಸ್ ಅಂಟ್ಸೋದು ಹೆಂಗೆ ಅಂತ ನೋಡ್ಬೇಕು ಅಷ್ಟೇ. ನೀನು ಏನು ಮಾಡ್ಲೋ ದೇವ್ರೆ, ನನಗಂತೂ ಬೇಜಾರಾಯ್ತೈತೆ. ಈ ಊರಾಗ ಏನಾರ ಹೋಟ್ಲು ಗಿಟ್ಲು ಸಿಗ್ತದ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಫೋನ್ಪೇನಾಗೆ ಒಂದು 50 ರೂಪಾಯಿ 100 ರೂಪಾಯಿ ಇಲ್ವ ನಂದ್ರಾಗೆ ಇರ್ತದೆ. ಅಷ್ಟು ರೂಪಾಯಿಗೆ ನೀನು ಹೋಗಿ ಉಣ್ಣಾಗಿನ್ನ ಊಟ ಗಿಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ನನ್ನ ಕೈಲಂತೂ ಆಯ್ತಿಲ್ಲ ಕಣಪ್ಪ, ಆಯ್ತಿಲ್ಲ. ಲೇ ಏನೇ ಮಾಡ್ತಾ ಇದ್ಯಾ? ಯಪ್ಪ ಸಾಕಾಯ್ತು ನನಗಂತೂ ಓಡಾಡಿ ಓಡಾಡಿ ಓಡಾಡಿ. ಲೇ ಬಾರಿ ಸರ್ನಾ, ಯಪ್ಪ ಏನಾರ ಮಾಡಿದ್ರೆ ತಗೊಂಬಿಟ್ಟು ಬಾರಿ, ಹೊಟ್ಟೆ ಸಿತೈತೆ ನನಗಂತೂ. ಯಪ್ಪ ಆಯ್ತಿಲ್ಲ ಕಣಪ್ಪ, ನನ್ನ ಕೈಲಿ ಆಯ್ತಿಲ್ಲ. ದೇವ್ರಣೆ ಕೇಳ್ತೀನಿ, ನನಗಂತೂ ಆಯ್ತಿಲ್ಲ. ಕೆಲಸ 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 ಹುಡ್ಕಿ 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 ನನ್ನ ಜನ್ಮಕ್ಕೆ ಸಾಕಾಗೋಯ್ತು. ಯವ್ವ ಬಾರೇ. ಲೇ ನಾನು ಹೇಳಿದ್ದು ಒಟ್ಟಿಗೆ ನಾನು ಇಟ್ಟು ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹಂಗೆ ನೀವು ಹುರಿಗೋ ಎಲ್ಲಾಡ್ಸ್ಕೊಂಬಿಟ್ಟು ಬಾ ಅಂತ ಅಲ್ಲ. ಹೋಗು ಏನಾರ ಒಟ್ಟಿಗೆ ಇಟ್ಟು ತಗೊಂಬಿಟ್ಟು ಬಾ ಹೋಗು ಸರ್ನ. ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಬಿಟ್ರೆ ಹಿಂಗೆ ಹೆಂಗೆ ಹೇಳು? ಹೋಗೋಗು ಸರ್ನ ತಗೊಂಬಿಟ್ಟು ಬಾ ಹೋಗು. ಹೊಟ್ಟೆ ಹಸಿತಾಯ್ತು, ಹೋಗಿ ಸುಮ್ಕೇನೆ ನೀ. ರೀ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನಾನು ನೀರು ಒಯ್ದ್ಬಿಟ್ಟು ರವೆ ಒಯ್ದ್ಬಿಟ್ಟು ಎಲ್ಲ ಮಾಡಿದ್ನ. ಅಯ್ಯೋ ಯಪ್ಪ ಎಲ್ಲ ಉಂಡುಂಡೆ ಗಂಟು ಆಗೋಗ್ಬಿಟ್ಟೈತ್ರಿ ಉಪ್ಪಿಟ್ಟು. ಅಯ್ಯೋ ನನಗಂತೂ ಹಬ್ಬ ನಗ ತಡ್ಕೊಳಕ್ಕಾಯ್ತಿಲ್ಲ. ಎಲ್ಲ ಏನೇನೋ ಮಾಡಿ ತೊಳೆದು ಬಳ್ದು ಏನು ಮಾಡಿದ್ರು. ಅಯ್ಯೋ 1 kg ರವೆನ ಹಾಕಿದ್ದೀನಿ ರೀ. ನೀವು ತಂದಿರೋ ಅಷ್ಟು ರವೆನೂ ನೀರು ಕುದಿಸ್ಬಿಟ್ಟು ಹಾಕಿದ್ದೀನಿ. ಏನು ಉಪ್ಪಿಟ್ಟೇ ಆಗಲಿಲ್ಲ ಅದಂತೂ. ಏನೇ ಹೇಳ್ತಿದ್ದೀಗ ನೀನು? ಏನೇ ಬೊಗಳ್ತಿದ್ದೀಗ? ಯಾಕ್ರಿ ಇರೋದನ್ನೇ ಹೇಳ್ತಾ ಇದೀನಿ. ನೀವು ತಂದಿದ್ರಲ್ಲ ರವೆ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಕ್ಕೆ, ಅದು ಉಪ್ಪಿಟ್ಟು ಆಗಲಿಲ್ಲ ಅದು. ಯಪ್ಪ ಯೂಟ್ಯೂಬಾಗ ನೋಡ್ಕೊಂಡೇನಿ ಎಲ್ಲನೂ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೇಳ್ಕೊಟ್ರು ರೀ. ಮಾಡಿದೆ. ಹಂಗೋ ಹಿಂಗೋ ಹೆಂಗೋ ಕೆಟ್ಟೋಯ್ತು ಅಷ್ಟೇ. ರೀ ಕೆಲ್ಸಕ್ಕೆ ಹೋಗಿದ್ರಲ್ಲ, ಕೆಲಸ ಸಿಕ್ತಾ? ಎಷ್ಟು ಲಕ್ಷ ರೂಪಾಯಿ ಸಂಬಳ? ತಿಂಗ್ಳಿಗೆ 1 ಲಕ್ಷ ರೂಪಾಯಿ ಆದರೂ ಸಿಕ್ಕಿರ್ತದೆ ಅಲ್ವಾ ನಿಮ್ಗೆ ಸಂಬಳ? ನನಗೆ ಗೊತ್ತು ಬಿಡಿ. ತಿಂಗ್ಳಿಗೆ 1 ಲಕ್ಷ ರೂಪಾಯಿ ಆದ್ರೂ ನಿಮ್ಗೆ ಕಮ್ಮಿನೇ. 1 ಲಕ್ಷ ರೂಪಾಯಿ ಆದ್ರೂ ಕೆಲಸ ಸಿಗ್ಬೇಕು ನಿಮಗೆ. ರೀ 1 ಲಕ್ಷ ರೂಪಾಯಿನ ಸಂಬಳ ಬಂತು ಅಂದಿದ ತಕ್ಷಣ ಪ್ಲೀಸ್ ರೀ ಮನೆಗೆ ಒಂದು ಕೆಲಸದಾಳನ್ನ ಇಕ್ಬಿಡ್ರಿ. ನನಗಂತೂ ಆಗಕ್ಕಿಲ್ಲಪ್ಪ ಈ ಕೆಲಸ ಎಲ್ಲ ಮಾಡೋಕ್ಕೆ. ನನಗಂತೂ ಆಗಕ್ಕಿಲ್ಲ. ಮೊದಲು ಅಡುಗೆ ಮಾಡೋಳನ್ನ ಇಕ್ಬಿಡೋಣ. ಎಷ್ಟು ಲಕ್ಷ ಸಂಬಳ ಸಿಕ್ತು ಹೇಳ್ರಿ ನಿಮಗೆ? ಹೇಳ್ರಿ, ನಾನು ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಉರಿಸ್ಬಿಡ್ತೀನಿ. ಸಿಗ್ತದೆ ಕೆಲಸ. ಹೋಗಿದ್ದೀನ ನೀನು ನಿಂಗೆ 1 ಲಕ್ಷ ರೂಪಾಯಿ ಕೊಡಕ್ಕೆ ನಮ್ಮ ಅತ್ತೆ ಮನೇನೋ ಮಾವನ ಮನೇನೋ ಲಕ್ಷ ರೂಪಾಯಿ ಇಡಿಸ್ಬಿಟ್ಟು ಇಕ್ಕಕ್ಕೆ. ಲೇ ಅಲ್ದು ಎಲ್ಲಿ ಕೇಳಿದ್ರು ಕೆಲಸ ಇಲ್ಲ ಹೋಗು, ಕೆಲಸ ಇಲ್ಲ ಹೋಗು, ಕೆಲಸ ಇಲ್ಲ ಹೋಗು, ಕೆಲಸ ಇಲ್ಲ ಹೋಗು. ಹುಡ್ಕಿ ಸಾಕಾಗಿ ಕೆಲಸ ಇಲ್ದಿರೋದಕ್ಕೆ ಒಮ್ಮಿಕೊಂಡು ಸುಮ್ಕೆ ವಾಪಸ್ ಬಂದಿದ್ದೀನಿ. ನನ್ನ ಕಷ್ಟವ ಯಾರಿಗೆ ಹೇಳ್ಕೊಂಡ್ಲಿ ಸುಮ್ ಕುಂತ್ಕ. ಹೆಂಗೆ ಹೇಳ್ತಾಳೆ ನೋಡಿ ಇವಳು. ಯಾವ ಕೆಲಸನೂ ಇಲ್ಲ ಪಲ್ಸನೂ ಇಲ್ಲ, ಎಂಥದೂ ಇಲ್ಲ. ನೀನು ಸುಮ್ಕಿರು. ಇನ್ನು ಹುಡ್ಕೊಂಡು ಎಷ್ಟು ದಿನ ಕುಂತ್ಕೋಬೇಕೋ ಏನೋ. ಲೇ ಹೊಟ್ಟೆ ಹಸಿತಾಯ್ತೆ. ನೀನು ನೋಡಿದ್ರೆ ಅಡುಗೆ ಬೇಸಾಕಿಲ್ಲ. 1 kg ರವೆನ ಒಂದೇ ಕಿತ್ತ, ಅದು ಇಬ್ರಿಗೆ ಯಾರನ್ನ ಹಾಕ್ತಾರೇನೆ. ಅಯ್ಯೋ ನೀನು ಇನ್ನೂ ಕಲಿಯೋದು ಭಾಳ ಐತೆ. ನಾನು ಇನ್ನೊಂದು ಕರ್ಕೊಂಡೇನೋ ಬಂದ್ಬಿಟ್ಟೆ. ಈಗ ಮನೆ ಬಾಡಿಗೆ ಕೊಡಬೇಕು, ಮನೆ ರೇಷನ್ ಏನು, ಮನೆ ಕತೆ ಏನು, ಏನು ಮಾಡೋದು ಹೇಳು? ರೀ ಇದೇನ್ರಿ ಎದುರಿಸ್ತಿದ್ದೀರಾ ನೀವು? ಅಯ್ಯೋ ನನಗೇನು ಗೊತ್ತ್ರಿ. ನಿಮಗೆ ಗೊತ್ತಿಲ್ವ ನಂಗೆ ಅಡುಗೆ ಮಾಡೋಕ್ಕೇನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಿಮಗೂ ಗೊತ್ತಾನೆ. ಒಂದು 2 ದಿನ ರೀ ಕಲ್ತ್ಕೊಳ್ಳೋಣ. ನೋಡಿ ನಮ್ಮ ಅಮ್ಮನ ಮುಂದೆ ಸೋತಿ ಅಂತ ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಿಮ್ಗೆ ಯಾಕೆ ಏನೋ ಒಂದು ಮಾಡಿ ದುಡ್ಡು ಮಾಡ್ಕೊಳ್ಳೋಣ, ಸುಮ್ಕಿರಿ. ಹಂಗೆ ಹುಡುಕ್ತಿರಿ. ಇವಾಗ ಒಂಚೂರು ದುಡ್ಡು ಐತಲ್ಲ ಅದನ್ನ ಇಕ್ಕೊಂಡು ಆಮೇಕಿಂದ ಹುಡುಕ್ತಿರಿ, ಸಿಗ್ತದೆ. ಅಡುಗೆ ಮಾಡೋಕ್ಕೆಲ್ಲ ನನಗೆ ಬರೋಕ್ಕಿಲ್ಲ ರೀ ನನಗಂತೂ. ರೀ ಹೊಟ್ಟೆ ನನಗೂ ಹಸಿತಿತ್ತ. ನಂದು ಫೋನ್ಪೇನಾಗ ಒಂದು 50 ರೂಪಾಯಿ ಇತ್ತು. ಹಿಂಗೆ ನೆಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಇತ್ತು 10 ರೂಪಾಯಿ 15 ರೂಪಾಯಿಗೆಲ್ಲ ಇಡ್ಲಿ ಇತ್ತು ರೀ. ಹೊಟ್ಟೆ ತುಂಬ ತಿನ್ಕೊಂಡು ನೆಟ್ಟಿಗೆ ಬಂದ್ಬಿಟ್ಟೆ. ಹೊಟ್ಟೆ ಹಸಿವು ನನಗೂ ತಡ್ಕೊಳಕ್ಕೆ ಆಯ್ತಿಲ್ಲ ರೀ. ಹೋಗ್ಬಿಟ್ಟು ಅಡುಗೆ ಮಾಡಿದ್ರೆ ನೀವು ತಿನ್ಬಿಟ್ಟು ಹಂಗೆ ನೆಮ್ಮದಿ ಆಗತ್ತಾಗೆ ಹೆಂಗೋ ಮನಿಕೊಂಬಿಡ್ತೀನಿ. ಹೋಗ್ರಿ ನೀವೇನಾರ ಒಂಚೂರು ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡೋಗ್ರಿ. ರವೆ ಎಲ್ಲ ಮುಗ್ದೋಗೈತೆ, ಎಲ್ಲ ಒಯ್ದುಬಿಟ್ಟೆ. ನೀವೇ ತಗೊಂಬಿಟ್ಟು ಬಂದು ಮಾಡೋಗ್ರಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಹೋಗ್ರಿ ಪ್ಲೀಸ್ ಹೋಗ್ರಿ. ಇವಳನ್ನ ಲವ್ ಮಾಡಿರೋ ಕರ್ಮಕ್ಕೆ ಇದನ್ನ ಬೇರೆ ಏನಿಯ ಮಾಡಬೇಕು ರೀ. ಚೆನ್ನಾಗಿ ಮಾಡಬೇಕು. ತುಪ್ಪ ಗಿಪ್ಪ ಹಾಕ್ಬಿಟ್ಟು ಮಾಡಬೇಕು ರೀ ಉಪ್ಪಿಟ್ಟು. ಸೂಪರ್ ಆಗಿರ್ತದೆ. ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತು ಮಾಡಿ. ಆ ಕಾಂಬಿನೇಷನ್ ನನಗಂತೂ ಭಾಳ ಇಷ್ಟ. ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತು ನನಗಂತೂ ತುಂಬ ಇಷ್ಟ ರೀ. ಉಪ್ಪಿಟ್ಟು ಕೇಸರಿ ಬಾತು 2 ಮಾಡ್ತೀರಲ್ವಾ? ಏನು
ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತುನು ಬೇಕಾ? ಕೇಸರಿ ಬಾತು ಹ್ಞೂ ರೀ, ಕೇಸರಿ ಬಾತ್ ಇದ್ರೇನೇ ಸೂಪರ್ ಆಗಿರೋದು. ನೀವು ಹೋಗಿ ತಗೊಂಬಿಟ್ಟು ಬಂದು ಮಾಡಿ. ಅಬ್ಬಬ್ಬಾ ಹಂಗೇನಿಯಾ ಉಪ್ಪಿಟ್ಟು ಮಾಡಕ್ಕೆ ಹೋಗ್ಬಿಟ್ಟು ಆ ತಪ್ಪಲೆ ಫುಲ್ಲು ರವೆ ಆಗೋಗ್ಬಿಟ್ಟೈತೆ. ಅದನ್ನೆಲ್ಲ ಈಚೆ ಕಡೆಗೆ ಒಂಚೂರು ಎಲ್ಲ ಚೆಲ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಮತ್ತೆ ಅಡುಗೆ ಮಾಡಬೇಕಾಯ್ತದೆ. ನೀವು ಹೋಗಿ ಹೋಗಿ ಅರ್ಜೆಂಟಾಗಿ ತಗೊಂಬಿಟ್ಟು ಬಂದು ಮಾಡೋಗಿ. ಅಬ್ಬಬ್ಬಾ ರೀ, ಆದಷ್ಟು ಬೇಗ ನಾವು ಲಕ್ಷ ಸಂಬಳ ತಗೊಂಡು ರಿಚ್ ಆಗೋಗ್ಬಿಡ್ಬೇಕು ರೀ. ನಾವು ಹಿಂಗೆ ಇದ್ರೆ ಭಾಳ ಕಷ್ಟ ಆಯ್ತದೆ. ಹೋಗಿ ಹೋಗಿ ಸರ್ನ ಹೋಗಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಅಯ್ಯೋ, ನಾನು ನೋಡು ರಾಧಾ ಹೆಂಗೋ ಎಲ್ಲ ಕೆಲಸನೂ ಮಾಡ್ತಾ ಇದ್ಲು. ಆದರೆ ಅವಳಂದ್ರೆ ಇಷ್ಟನೇನೇ ಇಲ್ಲ ನನಗೆ. ಇವಳಂದ್ರೆ ಬಲು ಇಷ್ಟ. 10 ರೂಪಾಯಿ ಕೆಲಸನೂ ಬರೋಕ್ಕಿಲ್ವಲ್ಲಪ್ಪ. ಅದೇ ರಾಧಾ ಆಗಿದ್ದಿದ್ರೆ ಇಷ್ಟೊತ್ತಿಗೆ ತಂದು ಮುಂದೆ ಕಿಕ್ಕಿ ರೀ ಕಾಫಿ ಬೇಕಾ ರೀ, ಜ್ಯೂಸ್ ಬೇಕಾ ರೀ, ಏನು ಬೇಕು ಅಂತ ಕೇಳೋಳು. ಈ ಮನೆಯಾಳಿಯೋ ಲವ್ವಪ್ಪ ಲವ್ ಮಾಡಿದ್ಮೇಲೆ ಇದೆಲ್ಲ ಅನುಭವಿಸ್ಲೇಬೇಕು. ಈಗ ಸೋತಿ ಅಂತ ವಾಪಸ್ ಹೋದೆ, ಪರ್ಕೆಟ್ ನೀ ಹಾಕೋದು ನಮ್ಮ ಮನೆಗೆ ಎಲ್ಲ ತಗೊಂಡು ನನಗೆ ಯಾಕೆ ಬೇಕು? ಹೋಗಿ ಅಂಗಡಿಗೆ ರವೆ ತಗೊಬಿಟ್ಟು ಬರ್ತೀನಿ. ನಾನೇ ಅಡುಗೆನೂ ಮಾಡಿಕ್ಕಿ, ನಾನೇ ನೀ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಇವಳನ್ನ ಸಾಕಬೇಕು. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ, ಕರ್ಮ. ಅಲ್ಲ, ನಮ್ಮ ಯಜಮಾನ್ರು ಯಾಕೆ ಹಿಂಗಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಏನು ಬಂದು ಮಾಡಬಾರ್ದಾ? ಅಯ್ಯೋ, ಗಂಡಸ್ರು ಎಷ್ಟು ಜನ ಅಡುಗೆ ಭಟ್ರಿರಲ್ಲ. ನಮ್ಮ ಮನೆಗೆ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅಂಕಲ್ ಬರೋದು, ಎಷ್ಟು ಚೆನ್ನಾಗಿ ಮಾಡೋದಪ್ಪ ಅಂಕಲ್ ಅಡುಗೆಯ. ಇವನು ಅದನ್ನ ಮಾಡೋಕ್ಕೂ ಸಾಯ್ತಾನೆ ಸುಮ್ಕೇನೆಯ. ನನಗಂತೂ ಈ ಕೆಲಸ ಮಾಡೋದು ಅಂದ್ರೆ ಇಷ್ಟ ಆಗಕ್ಕಿಲ್ಲ. ಈಗ ಕೆಲಸ ಮಾಡು ಅಂದರೆ ಯಾರು ಮಾಡ್ತಾರೆ? ಇದ್ದಿದ್ದು ಅಕೌಂಟ್ ತೆಗೆದಿದ್ದು 50 ರೂಪಾಯಿ ಖರ್ಚಾಯಿತು. ಇವ್ರಿಗೆ ಬೆಳಿಗ್ಗೆ ಬೇಗ ಎದ್ದೊಳಿಸ್ಬಿಟ್ಟು ಬೆಳಿಗ್ಗೆ ನಾಷ್ಟ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಬಿಟ್ಟೆ ಕಳಿಸ್ಬೇಕು. ಇಲ್ಲಾಂದರೆ ಹೊಟ್ಟೆ ಎಸ್ಕೊಂಡು ಹಿಂಗೆ ಸಾಯ್ಬೇಕಾಯ್ತದೆ ಅಷ್ಟೇ ನೆನೆಯ. ಅಯ್ಯೋ, ನನ್ನ ಮೊಬೈಲು ಕರೆನ್ಸಿ ಹಾಕ್ಸಕ್ಕನ ಹೇಳ್ಬೇಕಿತ್ತು ನಮ್ಮ ಯಜಮಾನ್ರಿಗೆ. ಕರೆನ್ಸಿನ ಹಾಕೋನು, ಕರೆನ್ಸಿನೂ ಹಾಕಿಸ್ಲಿಲ್ವೇ ನಾನು? ಎಂಥ ಪಜಿತಿಗೆ ಬಂದ್ಬಿಡ್ತಲ್ಲಪ್ಪ. ನಮ್ಮ ಅಮ್ಮಗೆ ಫೋನ್ ಮಾಡ್ಬೋದಿತ್ತು. ನಾನು ಇನ್ಮೇಲೆ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂತಲೇ ಹೇಳ್ಕೋಬೇಕು. ಇಲ್ಲ ಚೀಪಾಗಿ ಹೋಗ್ಬಿಡ್ತೀನಿ ಎಲ್ಲರ ಮುಂದೆನೂ. ಇನ್ಮೇಲೆ ಹಿಂಗೆ ಮೇಂಟೈನ್ ಮಾಡ್ತೀನಿ. ಕೋಟ್ಯಾಧೀಶ್ವರಿ ಥರನೇ ನನ್ನ ಗಂಡ ನೋಡ್ಕೊಂಡವನಿ ಅಂತ ಹೇಳ್ಬಿಟ್ಟು. ಆ ರಾಧನ ಮುಂದೆ ಮಾನ ಮರೋದಿ ಕಳ್ಕೊಳ್ಳೋದೇನು? ಆ ರಾಧ ನಮ್ಮ ಮೇಲೇನಿಯ ಒದ್ದಿ ರಾಧ ಎಲ್ಲ ನನ್ನ ಮೇಲೇನಿಯ ಕತ್ತಿ ಮಸಿತಾವ್ರಲ್ಲ, ಮಸಿಲೆ. ಇವನು ಎಲ್ಲಿ ಓದೋನು ಇನ್ನೂ ಬರಲಿಲ್ಲ, ಹೊಟ್ಟೆ ಸಿತಾಯ್ತು ನನಗೆ.